ಅಪ್ಪ, ಈ ಶಾಮಿಯಾನದು ದೇವಸ್ಥಾನದ್ದು ಮತ್ತು ಪಾತ್ರೆ ಪಗಡೆ ಅದ್ರ ಬಾಡಿಗೆ ಎಲ್ಲ ಸೆಟ್ಲ್ ಮಾಡಿದ್ದೀನಿ. ಕೊನೆಗೆ ಇಷ್ಟು ಹಣ ಉಳಿದಿದೆ. ಇದೆಲ್ಲ ಸರಿ ಇದೆಯಾ ನೋಡಿ, ಏನಾದರೂ ಬಿಟ್ಟಿದ್ರೆ ಹೇಳಿ, ಅದನ್ನು ಸರಿಪಡಿಸೋಣ. ಜಯ, ನೀನು ಎಷ್ಟು ಅಂತ ವಾಕಿಂಗ್ ಮಾಡ್ತೀಯಾ? ಏನಂತ ಯೋಚನೆ? ವೇದ ದೇವಸ್ಥಾನಕ್ಕೆ ಹೇಗೆ ಬಂದ್ಲು? ಅದರಲ್ಲೂ ವಿಕ್ರಮ್ ಸಾಕ್ಷಿಗೆ ನಿಶ್ಚಿತಾರ್ಥ ಆಗೋ ಹೊತ್ತಲ್ಲೇ ಹೇಗ್ ಬಂದ್ಲು ರೀ? ಅಂದ್ರೆ ಅವ್ರಿಗೆ ಅಲ್ಲಿ ನಿಶ್ಚಿತಾರ್ಥ ನಡೆಯೋದು ಗೊತ್ತಿತ್ತು ಅಂತ ಆಯ್ತು. ವೇದನ್ಗೆ ನಿಶ್ಚಿತಾರ್ಥದ ಬಗ್ಗೆ ಹೇಗ್ ಗೊತ್ತಾಯ್ತು? ಅವಳಿಗೆ ವಿಷಯ ಗೊತ್ತಾಗಿದೆ ಅಂದ್ರೆ ನಿಮ್ಮನ್ನೇ ಯಾರೋ ಈ ಮಾಹಿತಿನ ಅವಳಿಗೆ ಕೊಟ್ಟಿದ್ದೀರಾ ಅಂತ ಆಯ್ತು. ಯಾರದು? ನಾನಾ ಕಂಡು ಹಿಡಿಯೋಕ್ ಮುಂಚೆ ನೀವಾಗೆ ಬಾಯ್ ಬಿಟ್ರೆ ಸರಿ. ಹೇಳಿ, ವೇದನ್ಗೆ ವಿಷಯ ಮುಟ್ಸಿದ್ದು ಯಾರು? ಇನ್ಯಾರು? ವಾಸು ಅಕ್ಕ. ವೇದನ್ ಜೊತೆ ವಾಸು ಅಕ್ಕ ತುಂಬಾ ಕ್ಲೋಸ್ ಅಲ್ವಾ? ಸಂಕಟ ತಡಿಯಕ್ಕಾಗದೆ ನೀವೇನಾದ್ರೂ ಫೋನ್ ಮಾಡಿ ಹೇಳ್ಬಿಟ್ರಾ? ನಾನು ಹೇಳಲಿಲ್ಲ. ಹಾಗಿದ್ರೆ ಬಾಬಾ. ಶೈಲು, ಏನು ಹೇಳ್ತಿದ್ದೆ ನೀನು? ಅವ ನಾನು ಫೋನ್ ಮಾಡಿ ಹೇಳಿಲ್ಲ. ನೀವು ವಿಷಯ ತಿಳಿಸಿಲ್ಲ, ಅಕ್ಕನೂ ಹೇಳಿಲ್ಲ ಅಂದ್ರೆ ಇನ್ಯಾರು? ನೀನೇ ಹೇಳಿರ್ಬೇಕು ಶೈಲು. ಶೈಲು, ನೀನಾ? ಅಯ್ಯೋ ಎಲ್ಲಾರಿ ಅಕ್ಕ, ಸುಮ್ನೆ ನೀವು ನನ್ನ ಮೇಲೆ ಆರೋಪ ಹೊರಿಸ್ಬೇಡಿ. ಇಲ್ಲಿ ಆರೋಪ ಹೊರಿಸೋದು ಎಲ್ಲಿಂದ ಬಂತು? ನಿನಗೆ ಮೊದ್ಲಿಂದನೂ ವೇದನ್ ಕಂಡ್ರೆ ಆಗ್ತಾ ಇರ್ಲಿಲ್ಲ. ಯಾವಾಗ್ಲೂ ಯಾವ್ದಾದ್ರೂ ಒಂದು ವಿಷಯಕ್ಕೆ ಅವಳ ಜೊತೆ ಸವಾಲ್ ಹಾಕೊಂಡು ನಿಂತ್ಕೋತಾ ಇದ್ದೆ. ಯಾವಾಗ್ಲೂ ನೀನೇ ಸೋಲ್ತಾ ಇದ್ದೆ, ಅವಳು ಗೆಲ್ತಾ ಇದ್ಲು. ಆ ಕೋಪಕ್ಕೆ ನೀನೇ ಅವಳಿಗೆ ಫೋನ್ ಮಾಡಿ ಸಾಕ್ಷಿ ವಿಕ್ರಮ್ ನಿಶ್ಚಿತಾರ್ಥ ನಡೀತಾ ಇದೆ, ತಾಕತ್ತಿದ್ರೆ ಬಂದು ನಿಲ್ಸು ಅಂತ ಸವಾಲ್ ಹಾಕಿರ್ಬೋದಲ್ವಾ? ಯಾರಿಗ್ ಗೊತ್ತು? ಅಕ್ಕ, ನೀವೇನೇನೋ ಕಲ್ಪನೆ ಮಾಡಿ ಮಾತಾಡ್ಬೇಡಿ. ಮತ್ತೆ ನೀನು ಇಲ್ಲದನ್ನ ಕಲ್ಪನೆ ಮಾಡ್ಕೊಂಡು ನಮ್ಮ ಮೇಲೆ ಅನುಮಾನ ಪಡೋ ತರ ಮಾತಾಡಬಾರ್ದು. ಕರೆಕ್ಟನಾ? ವಸುನು ಹೇಳಲಿಲ್ಲ, ವಿಷ್ಣುನು ಹೇಳಲಿಲ್ಲ. ವೆಂಕಿ, ಅಮ್ಮ, ವೇದ ಮನೆ ಬಿಟ್ಟು ಹೋದ್ಮೇಲೆ ತಾನೇ ಮೈಸೂರಿಂದ ನಾನು ಬಂದಿದ್ದು. ಹಾಗಾದ್ರೆ ಇನ್ಯಾರು? ಹೌದು, ನಾನೇ ಹೇಳಿದ್ದು. ಅಲ್ಲ ಜಯ, ನನಗೆ ಮಾಡೋಕ್ಕೆ ಬೇರೆ ಏನು ಕೆಲಸ ಇಲ್ಲ. ಅದಕ್ಕೆ ಬೆಳಗ್ಗೆ ಎದ್ದು ಕೂಡಲೇ ಯಾರಿಗೆ ಫೋನ್ ಮಾಡಲಿ, ಯಾರಿಗೆ ಏನು ವಿಚಾರ ಹೇಳಲಿ ಅಂತ ಹುಡುಕ್ತಾ ಇರ್ತೀನಿ. ಅಲ್ಲ ಅಲ್ಲ ಏನಾಗಿದೆ ಜಯ ನಿನಗೆ? ಇಲ್ದಿರೋ ಸಮಸ್ಯೆನ ತಲೆಗೆ ಹಾಕ್ಕೊಂಡು ನೀನು ತಲೆ ಕೆಡ್ಸ್ಕೊಂಡಿದ್ಯಾ, ಬೇರೆ ತಲೆನೂ ಕೆಡಿಸ್ತಾ ಇದೆಯಾ? ಅಲ್ಲ ರೀ, ಅದ್ ಹೇಗ್ ವೇದ ಕರೆಕ್ಟಾಗಿ ಅದೇ ದೇವಸ್ಥಾನಕ್ಕೆ ಬರ್ತಾಳೆ? ಅತ್ತೆ, ಅವಳು ಇಲ್ಲಿರುವಾಗ ವೇದ ಅದೇ ದೇವಸ್ಥಾನಕ್ಕೆ ಆಗಾಗ ಹೋಗಿ ಬರ್ತಾ ಇದ್ಲು ಅಲ್ವೇ? ಇದು ನಮ್ಮನೆ ಹತ್ರ ಇರೋ ದೇವಸ್ಥಾನ. ಅವಳು ಇಲ್ಲಿದ್ರೆ ಪರವಾಗಿಲ್ಲ, ಆದ್ರೆ ಈಗ ಅವಳಿರೋದು ಅವಳ ತಾಯಿ ಮನೇಲಲ್ವಾ? ಅಮ್ಮ, ಮನೆ ಬದಲಾದ ತಕ್ಷಣ ನಮ್ಮ ದೇವರು ಬದಲಾಗ್ತಾನ? ವೆರಿ ಗುಡ್ ಪಾಯಿಂಟ್ ಅಣ್ಣ. ಜಯ, ನಿಜಕ್ಕೂ ಏನೇನ್ ಸಮಸ್ಯೆ? ಅಲ್ಲ ರೀ, ನಿಶ್ಚಿತಾರ್ಥದ ಸರಿಯಾದ ಸಮಯಕ್ಕೆ ಅಲ್ಲಿಗೆ ಅವಳು ಹೇಗ್ ಬಂದ್ಲು ಅಂತ. ಸರಿ, ಈ ಪ್ರಶ್ನೆನ ನಾನು ಸ್ವಲ್ಪ ಬದಲಾಯಿಸಿ ನಿನ್ನನ್ನು ಕೇಳ್ತೀನಿ. ವೇದ ದೇವಸ್ಥಾನಕ್ಕೆ ಬರೋ ಸಮಯಕ್ಕೆ ಸರಿಯಾಗಿ ನೀನ್ ಯಾಕೆ ನಿಶ್ಚಿತಾರ್ಥನ ಅಲ್ಲೇ ಇಟ್ಕೊಂಡೆ? ಅವಳು ಅಲ್ಲಿಗೆ ಬರ್ತಾಳೆ ಅಂತ ನಿನಗೆ ಗೊತ್ತಿತ್ತು. ಅದಕ್ಕೆ ಹೊಟ್ಟೆ ಉರಿಸ್ಬೇಕು ಅಂತ ಅದೇ ದೇವಸ್ಥಾನದಲ್ಲಿ ಅವಳು ಬರೋ ಸಮಯಕ್ಕೆ ಸರಿಯಾಗಿ ನೀನು ನಿಶ್ಚಿತಾರ್ಥ ಇಟ್ಕೊಂಡೆ ಅಂತ ನನ್ನ ಅನುಮಾನ. ಏನ್ರಿ ನೀವು ಯಾಕೆ ಹೀಗೆ ಇಲ್ಲದನ್ನೆಲ್ಲ ಕಲ್ಪನೆ ಮಾಡ್ಕೊಂಡು ಮಾತಾಡ್ತಿದ್ದೀರಾ? ಆ ಕೆಲಸ ಮಾಡ್ತಿರೋದು ನೀನು. ದೇವಸ್ಥಾನ ಅಂದ್ರೆ ಸಾರ್ವಜನಿಕರ ಜಾಗ, ಯಾರು ಬೇಕಾದ್ರೂ ಯಾವಾಗ ಬೇಕಾದ್ರೂ ಬರ್ಬೋದು, ಹೋಗ್ಬೋದು. ಇಷ್ಟಕ್ಕೂ ಅವಳು ಬಂದ್ಮೇಲೆ ನಿಶ್ಚಿತಾರ್ಥನ ತಡೆದ್ಲ? ನಿಮ್ಮನ್ನೆಲ್ಲ ಬೈದ್ಲಾ? ಇಲ್ಲ ತಾನೆ? ಕಣ್ಣೆದರಿಗೆ ಗಂಡನ್ಗೆ ಇನ್ನೊಬ್ಬಳ ಜೊತೆ ನಿಶ್ಚಿತಾರ್ಥ ಆಗೋದನ್ನ ನೋಡಿ ಕಣ್ಣೀರು ಹಾಕೊಂಡು ಮನಸ್ಸು ಮುರ್ಕೊಂಡು ಅಲ್ಲಿಂದ ಹೋದ್ಲೆ ವಿನ ನಿಮ್ಗೇನಾದ್ರೂ ಶಾಪ ಹಾಕಿದ್ಲ? ಇಲ್ಲ ತಾನೆ? ಜಯ,
ತಪ್ಪು ಮಾಡ್ತಿದ್ದೀನಿ ಅನ್ನೋ ಪಾಪ ಪ್ರಜ್ಞೆ ನಿನ್ನನ್ನು ಕಾಡ್ತಾ ಇದೆ. ಅದಕ್ಕೆ ಅವಳನ್ನ ನೋಡಿದ ತಕ್ಷಣ ನಿನ್ ಭಯ ಆಗಿತ್ತು. ನೋಡು ಜಯ, ಇದನ್ನ ಇಲ್ಲಿಗೆ ಬಿಟ್ಟು ಆಗ್ಬೇಕಾಗಿರೋ ಕೆಲಸದ ಕಡೆ ಗಮನ ಕೊಡು. ಅಮ್ಮ, ನೀವು ಇನ್ನೂ ಸಂಪೂರ್ಣವಾಗಿ ಚೇತರಿಸ್ಕೊಂಡಿಲ್ಲ. ಟ್ಯಾಬ್ಲೆಟ್ ತುಂಬ ಮಲ್ಕೋಗಿ. ವಿಕ್ರಮ್, ನೀನೇನಾದ್ರೂ ಫೋನ್ ಮಾಡಿದ್ದ ನಿಶ್ಚಿತಾರ್ಥಕ್ಕೆ ಬಾ ಅಂತ ವೇದಂಗೆ? ಹಾಗಲ್ಲ, ಅವಳು ಕರೆಕ್ಟ್ ಟೈಮ್ ಅಲ್ಲಿಗೆ ಹೇಗ್ ಬಂದ್ಲು ಅಂತ ಕೇಳ್ದೆ. ಅಣ್ಣ ಹೇಳಪ್ಪ. ಅದಕ್ಕೇನಾದ್ರು ಜಾರಿ ಬಿದ್ದು ತಲೆ ಪೆಟ್ಟು ಮಾಡ್ಕೊಂಡಿದ್ದಾರೆ, ಲೂಸ್ ಥರ ಆಡ್ತಿದ್ದಾರೆ. ಅಲ್ಲ, ವೇದ ಈ ಮನೆಯಿಂದ ಆಚೆ ಹಾಕಿದ್ದೆ ನಾನು ಅಂಥದ್ರಲ್ಲಿ ಎಂಗೇಜ್ಮೆಂಟಿಗೆ ಕರಿತೀನ? ಅಲ್ಲ, ಎಲ್ಲರೂ ಒಂದೊಂದು ಥರ ಮಾತಾಡ್ತಿದ್ದೀರಲ್ಲ, ಎಲ್ಲರೂ ಮೆಂಟ್ಲಾಗಿದ್ದೀರಾ ಹೆಂಗೆ? ಶೈಲು, ಇದು ನಿನ್ಗೆ ಬೇಕಾಗಿತ್ತಾ? ಬೆಂಕಿ, ಸುಮ್ಮನೆ ಬಿಟ್ಬಿಡು. ಅಮ್ಮ, ನೀನು ಹೋಗಿ ರೆಸ್ಟ್ ಮಾಡು. ಸರಿ. ಏನಾದರೂ ಮುಖ್ಯವಾದ ವಿಷಯ ಮಾತಾಡೋದಿತ್ತ? ಹೌದಪ್ಪ. ಏನು? ವೇದ ಈ ಮನೆಗೆ ಬಂದಾಗಿನಿಂದ ತುಂಬಾ ಡಲ್ ಆಗಿದ್ದಾಳೆ. ಅದರಲ್ಲೂ ಅವ್ರ ರೌಡಿ ಎಂಗೇಜ್ಮೆಂಟ್ ನೋಡಿದ್ಮೇಲೆ ಡಿಪ್ರೆಷನ್ಗೆ ಹೊರಟೋಗಿದ್ದಾಳೆ. ಅವಳು ಮಾಡ್ಕೊಂಡಿರೋ ಮೂರ್ಖತನಕ್ಕೆ ಅವಳಿಗೆ ಬೈಯಕ್ಕೂ ಮನ್ಸಾಗ್ತಿಲ್ಲ ನಮ್ಗೆ. ನೋಡಮ್ಮ, ಮೊದಲೇ ಅವಳು ನೊಂದು ಬಂದಿದೆ. ನಿಮಗೆ ಎಷ್ಟೇ ಬೇಸರ ಇರ್ಬೋದು, ಸಿಟ್ಟಿರ್ಬೋದು, ಅದನ್ನು ತೋರಿಸ್ಕೊಳಕ್ಕೆ ಹೋಗ್ಬೇಡಿ. ಅವಳು ನಮ್ಮ ಮನೆ ಮಗಳು. ಅವಳು ಮಾಡೋ ಒಳ್ಳೆ ಕೆಲಸನ ನಾವು ಪ್ರೋತ್ಸಾಹಿಸ್ಬೇಕು. ಅದೇ ಎಡವು ಬಿದ್ದಾಗ ಕೈ ಹಿಡಿದು ನಿಲ್ಲಿಸ್ಬೇಕು. ಅದು ನಮ್ಗಳ ಕರ್ತವ್ಯ. ನಾವು ಈಗ ಅದನ್ನೇ ಮಾಡ್ತಾ ಇದ್ದೀವ್ರಿ. ಆದ್ರೂ ಏನಾದರೂ ಅವಳನ್ನ ಹೀಗೆ ಬಿಡಕ್ ಆಗಲ್ಲ ರೀ. ಅವಳನ್ನ ಆದಷ್ಟು ಬೇಗ ಒಪ್ಸಿ ಮದ್ವೆ ವಿಷಯಕ್ಕೆ ಕೈ ಹಾಕ್ಬೇಕು. ಆ ರೌಡಿ ಮದುವೆ ಆಗೋಕೆ ಮುಂಚೆನೆ ನಮ್ಮ ವೇದ ಮದುವೆನ ಮಾಡಿ ಮುಗಿಸ್ಬಿಡ್ಬೇಕು. ಹೌದು ಮಾವ, ಆಗ್ಲೇ ಅವನ ಮುಖಕ್ಕೆ ಹೊಡೆದಂಗಿರೋದು. ನಾವೇನು ಅಂತ ಅವನಿಗೆ ಗೊತ್ತಾಗೋದು. ಪ್ರಶ್ನೆ ನಂಬರ್ 1, ನಾವೇನು ಅಂತ ಅವನಿಗೆ ತೋರಿಸೋದಲ್ಲಮ್ಮ, ಆದಿ ತಪ್ಪಿರೋ ನಮ್ಮ ಮಗಳ ಬದುಕನ್ನ ಹೇಗೆ ಕಾಪಾಡ್ತೀವಿ ಅನ್ನೋದು. ಅವನಿಗೆ ಮದುವೆ ಆದ್ರೆಷ್ಟು ಬಿಟ್ರೆಷ್ಟು? ವೇದಾನೇ ಅವನನ್ನು ಬಿಟ್ಟು ಬಂದಮೇಲೆ ಅವ್ನಿಗೆ ಏನಾದ್ರೂ ನಮ್ಗೇನು? ಇನ್ ವಾಟ್ ವೇ ಈಸ್ ಕನೆಕ್ಟೆಡ್ ಟು ಅಸ್? ನಿಜಾನೇ ಅಪ್ಪ. ಆದರೂ ಓಕೆ, ನಾನು ಪದೇ ಪದೇ ನಿಮ್ಗೆ ಹೇಳೋದು ಒಂದೇ ವಿಷಯ. ನಾವು ಈಗ ಫೋಕಸ್ ಮಾಡಬೇಕಾಗಿರೋದು ವೇದ ಮೇಲೆ, ವಿಕ್ರಮ್ ಮೇಲೆ ಅಲ್ಲ. ಮಾನಸಿಕವಾಗಿ ಅವಳಿಗಾಗಿರೋ ಗಾಯನ ನಮ್ಮ ಪ್ರೀತಿಯಿಂದ, ಅಕ್ಕರೆಯಿಂದ ಸರಿ ಮಾಡಿಬಿಟ್ರೆ ಅವಳು ಬದಲಾಗ್ತಾಳೆ. ಪ್ರೀತಮ್ ಜೊತೆ ನಡಿಬೇಕಾಗಿರೋ ಅವಳ ಮದುವೆ ತಾನಾಗ್ತಾನೆ ನಡೆಯುತ್ತೆ. ಅದನ್ನು ಬಿಟ್ಟು ಪ್ರೆಷರ್ ಹಾಕಿದ್ರೆ ಸಿಡಿದು ಹೇಳ್ಬೋದು, ಅಥವಾ ಹೇಳ್ದೆ ಕೇಳ್ದೆ ಮನೆ ಬಿಟ್ಟು ಹೋಗ್ಬೋದು. ರೇ, ಡಿಪ್ರೆಷನ್ ಅನ್ನೋದು ಮನುಷ್ಯನ ಯಾವ ಮಟ್ಟಕ್ಕೆ ಬೇಕಾದ್ರೂ ಇಳಿಸ್ಬಿಡುತ್ತೆ ಅಂಬುಜ. ಅದಕ್ಕೆ ವೇದ ಬಗ್ಗೆ ಸ್ವಲ್ಪ ಹುಷಾರಾಗಿರಿ ಅಂತ ನಾನು ಹೇಳ್ತಾರೆ. ವೇದ ನಮ್ಮ ಮೊದಲ ಪ್ರಿಯಾರಿ. ಮದುವೆ ಅನ್ನೋದು ಜಸ್ಟ್ ಲೈಕ್ ದಟ್ ಅಂತ ತಗೊಳ್ಳೋ ತೀರ್ಮಾನ ಅಲ್ಲ. ಅವಳ ಜೀವನದ ಬಗ್ಗೆ ಅವಳೇ ಒಂದು ತೀರ್ಮಾನಕ್ಕೆ ಬರಲಿ. ಅಲ್ಲಿವರೆಗೂ ತಾಳ್ಮೆಯಿಂದ ಇರೋದು ನಮ್ಮೆಲ್ಲರ ಕರ್ತವ್ಯ. ಅರ್ಥ ಆಯ್ತಾ?